ದಿ ಎಕನಾಮಿಕ್ ಟೈಮ್ಸ್ ಕನ್ನಡ ಸಹಯೋಗದಲ್ಲಿ ಆಯೋಜಿಸಿರುವ ಯುಎಸ್ವಿ ಸರಣಿಯ ವೆಬಿನಾರ್ಗೆ ಸ್ವಾಗತ. ಇಂದಿನ ವಿಶೇಷ ಸಂವಾದದ ವಿಷಯ ಯುವಕ ಯುವತಿಯರಲ್ಲಿ ಮಧುಮೇಹದ ಆರೈಕೆಯ ಸಬಲೀಕರಣ. ಈ ವೆಬಿನಾರ್ನ ಉದ್ದೇಶ ಅಂದ್ರೆ ಒಬ್ಬ ಯಂಗ್ ಅಡಲ್ಟ್ ಡಯಾಬಿಟಿಸ್ ನ ಹೇಗೆ ಮ್ಯಾನೇಜ್ ಮಾಡಬಹುದು, ಅದು ಕೂಡ ವೇರಿಯಸ್ ಸ್ಟ್ರಾಟಜೀಸ್, ಅಪ್ರೋಚಸ್ ಅಂಡ್ ರಿಸೋರ್ಸ್ ಸೇರಿದಂತೆ ಉಪಯುಕ್ತ ಮಾಹಿತಿಗಳನ್ನ ತಿಳಿಸಿಕೊಡುವ ಪ್ರಯತ್ನ ನಮ್ದು. ಅಂಡ್ ಈ ಸೆಷನ್ ನ ಹೋಸ್ಟ್ ನಾನು ಚರಿತಾ ಪಟೇಲ್. ಇನ್ಫಾರ್ಮೇಟಿವ್ ಸೆಷನ್ ಅಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಈ ಸೆಷನ್ ಅಲ್ಲಿ ಭಾರತದ ಯೂತ್ ಮಧುಮೇಹ ಪ್ರಮಾಣ ಹೆಚ್ಚಾಗ್ತಾ ಇದೆ ಎಂಬುದನ್ನು ನಾವು ತಿಳಿಸ್ಕೊಡ್ತೀವಿ. ಜೊತೆಗೆ ಅದನ್ನ ಸುಲಭವಾಗಿ ಹಾಗೂ ಆತ್ಮವಿಶ್ವಾಸದಿಂದ ಹೇಗೆ ಗೆಲ್ಬಹುದು ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಒದಗಿಸ್ತೀವಿ. ಅಂಡ್ ಈ ಸೆಷನ್ ನ ಯುಎಸ್ವಿ ಸಹಯೋಗದಿಂದ ನಡೆಯುತ್ತಿದ್ದು ಅವರ ಸಹಕಾರಕ್ಕೆ ನಾವು ಆಭಾರಿ. ಯೂತ್ಸ್ ಅಲ್ಲಿ ಅಧಿಕವಾಗ್ತಾ ಇರುವ ಡಯಾಬಿಟಿಸ್, ಅದರ ಕಾರಣಗಳು ಮತ್ತು ಅದನ್ನು ನಿರ್ವಹಿಸಲು ಅಥವಾ ತಡೆಗಟ್ಟಲು ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿದುಕೊಳ್ಳೋದಕ್ಕೆ ನಮ್ಮ ಜೊತೆ ವಿಶೇಷ ಪರಿಣಿತರ ತಂಡ ಇದೆ. ಸೊ ಈ ಸೆಷನ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಜಯ್ ಹನುಮಂತು, ಕನ್ಸಲ್ಟೆಂಟ್ ಎಂಡೋಕ್ರಿನಾಲಜಿಸ್ಟ್, ಶ್ರೀ ರಾಘವೇಂದ್ರ ಎಂಡೋಕ್ರೈನ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಂಡೋಕ್ರಿನಾಲಜಿ, ಜೆಎಸ್ಎಸ್ ಮೆಡಿಕಲ್ ಕಾಲೇಜ್, ಮೈಸೂರು. ಡಾಕ್ಟರ್, ವೆಲ್ಕಮ್ ಟು ದಿ ಸೆಷನ್. ಅಂಡ್ ಮತ್ತೊಬ್ಬ ಡಾಕ್ಟರ್ ಕೂಡ ಇದ್ದಾರೆ, ಡಾಕ್ಟರ್ ಸುಪ್ರೀತ್ ಚಂದ್ರಶೇಖರ್, ಕನ್ಸಲ್ಟೆಂಟ್ ಎಂಡೋಕ್ರಿನಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರ್. ಡಾಕ್ಟರ್, ವೆಲ್ಕಮ್ ಟು ದಿ ಸೆಷನ್. ಓಕೆ, ಈ ಸೆಷನ್ ನ ಶುರು ಮಾಡ್ತಾ ಹೋಗೋಣ. ಡಾಕ್ಟರ್ಸ್, ಅದೊಂದು ಕಾಲ ಇತ್ತು ಟೈಪ್ 2 ಡಯಾಬಿಟಿಸ್ ಹೆಚ್ಚಾಗಿ ಬರೀ 40 ವರ್ಷಕ್ಕಿಂತ ಮೇಲ್ಪಟ್ಟವರನ್ನ ಮಾತ್ರ ಕಾಡ್ತಾ ಇತ್ತು. ಆದ್ರೆ ಪರಿಸ್ಥಿತಿ ಈಗ ಹಾಗಿಲ್ಲ. ಭಾರತದಲ್ಲಿ ಕಳೆದ 2 ದಶಕಗಳಿಂದ 20 ಮತ್ತು 30 ವರ್ಷದವರ ಒಳಗೆ ಟೈಪ್ 2 ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇದೆ. ಸೊ ಡಯಾಬಿಟಿಸ್ ಹೊಂದಿದವರು 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರ ಒಂದು ಗುಂಪಿನಲ್ಲಿ 25% ಜನ ಟೈಪ್ 2 ಡಯಾಬಿಟಿಸ್ ನ ಹೊಂದಿದ್ದಾರೆ. ಇನ್ನು ಭಾರತದಲ್ಲಿ 50% ಹೆಚ್ಚು 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಮತ್ತು 65ಕ್ಕಿಂತ ಹೆಚ್ಚು ಹಾಗೂ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಇದೊಂದು ಸೀರಿಯಸ್ ಇಶ್ಯೂ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತು ಡಯಾಬಿಟಿಸ್ ಕೇಸಸ್ಗಳು ಇನ್ನಷ್ಟು ಹೆಚ್ಚಾಗಬಹುದು. ಇದು ಆತಂಕಕಾರಿಯ ಸ್ಥಿತಿಯಲ್ಲಿದ್ದೇವೆ ನಾವು ಸದ್ಯಕ್ಕೆ. ಆದ್ರೂ ಕೂಡ ಮಾಡರ್ನ್ ಇನೋವೇಷನ್ ಮತ್ತೆ ಸೊಲ್ಯೂಷನ್ ಸೆಂಟ್ರಿಕ್ ಅಪ್ರೋಚಸ್ ಗಳೊಂದಿಗೆ ಇದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಬಹುದಾ, ಪರಿಸ್ಥಿತಿಯನ್ನ ಸುಧಾರಣೆ ಮಾಡಬಹುದಾ ಅಂತ. ಸೊ ಡಾಕ್ಟರ್ ಅಜಯ್ ಅವರಿಗೆ ನನ್ನ ಪ್ರಶ್ನೆ, ಡಾಕ್ಟರ್, ಯೂತ್ಸ್ ಮೇಲೆ ಡಯಾಬಿಟಿಸ್ ಇನಿಷಿಯಲ್ ಸ್ಟೇಜ್ ನ ಪರಿಣಾಮ ಏನು ಅಂತ ತಿಳಿಸ್ಕೊಡಿ. ಯಾಕಂದ್ರೆ ಸಾಮಾನ್ಯವಾಗಿ ಡಯಾಬಿಟಿಸ್ ವಯಸ್ಸಾದವರಲ್ಲಿ ಮಾತ್ರ ಬರುತ್ತೆ ಅನ್ನುವಂಥದ್ದು ಯುವ ಜನರ ನಂಬಿಕೆ. ಸೊ ಇವಾಗ ನಮ್ಮ ಜನರೇಷನ್ ಡಯಾಬಿಟಿಸ್ ಬರುತ್ತೆ ಅಂದ್ರೆ ಯಾರು ಕೂಡ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ, ಜೊತೆಗೆ ಮೈಂಡ್ ಸೆಟ್ ಕೂಡ ಪ್ರಿಪೇರ್ ಆಗಿಲ್ಲ. ಇದಕ್ಕೆ ನೀವೇನ್ ಹೇಳ್ತೀರಾ? ಸೊ ನೀವ್ ಹೇಳ್ದಾಗೇನೆ ಯಂಗ್ ಏಜ್ ಅಲ್ಲಿ ಡಯಾಬಿಟಿಸ್ ಬರಲ್ಲ ಅನ್ನೋದು ತುಂಬಾ ಜನ ನಂಬಿರ್ತಾರೆ. ಇದು ತಪ್ಪು. ತುಂಬಾ ಚಿಕ್ಕ ವಯಸ್ಸಲ್ಲೇ ನಾವು ಟೈಪ್ 2 ಡಯಾಬಿಟಿಸ್ ನ ಈಗ ಡಯಾಗ್ನೋಸ್ ಮಾಡ್ತಾ ಇದೀವಿ. ಇದಕ್ಕೆ ಕಾರಣಗಳು ಹಲವು ಇದಾವೆ. ಅದರಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಅವರಲ್ಲಿ ಒಂದು ಲೈಫ್ ಸ್ಟೈಲ್ ಏನಿರುತ್ತೆ ಅದು, ಅಂದ್ರೆ ಅವರು ಸಾಕಷ್ಟು ಎಕ್ಸರ್ಸೈಸ್ ಮಾಡ್ತಿರೋದಿಲ್ಲ, ಆಮೇಲೆ ಊಟದಲ್ಲಿ ಒಂದು ಲಿಮಿಟೇಷನ್ಸ್ ಮಾಡ್ಕೊಳ್ತಿರೋದಿಲ್ಲ, ಡಯಟ್ ಸರಿಯಾಗಿರೋದಿಲ್ಲ, ತುಂಬಾ ಹೈ ಕ್ಯಾಲರಿ ಡಯಟ್, ಮತ್ತೆ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಸ್ವೀಟ್ಸ್ ಇವೆಲ್ಲ ತುಂಬಾ ತಗೊಳ್ತಿರ್ತಾರೆ. ಮತ್ತೆ ಆಯಿಲ್ ಕಂಟೆಂಟ್ ಕೂಡ ಊಟದಲ್ಲಿ ಜಾಸ್ತಿ ಇರುತ್ತೆ. ಇವೆಲ್ಲ ಕಾರಣದಿಂದ ಅದಕ್ಕೆ ಸೇರ್ಕೊಂಡು ಸಾಕಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರೋದ್ರಿಂದ ತುಂಬಾ ಯಂಗ್ ಏಜ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ನಾವು ಜೆನೆಟಿಕಲಿ ಆಲ್ಸೋ ವಿ ಆರ್ ಪ್ರಿಡಿಸ್ಪೋಸ್ಡ್. ಮುಂಚೆನೆ ನಮ್ಮ ಜೆನೆಟಿಕಲಿನೇ ನಾವು ಶುಗರ್ ಬರ್ಲಿಕ್ಕೆ ರಿಸ್ಕ್ ಅಲ್ಲಿ ಇದೀವಿ. ನಮ್ಮ ಇಂಡಿಯನ್ ಜೀನ್ಸೇ ಆಗಿದೆ. ಸೊ ಹಾಗಾಗಿ ಈ ಒಂದು ಜೆನೆಟಿಕ್ ಬ್ಯಾಕ್ ಗ್ರೌಂಡ್ ಇರುವಾಗ ನಾವು ಈ ಒಂದು ಊಟದ ಪಥ್ಯಗಳು ಮತ್ತೆ ಎಕ್ಸರ್ಸೈಸ್ ಎಲ್ಲ ಮಾಡದೇ ಇದ್ರೆ ತುಂಬಾ ಯಂಗ್ ಏಜ್ ಅಲ್ಲಿ ಶುಗರ್ ಬರುತ್ತೆ. ಮತ್ತೆ ಯಂಗ್ ಏಜ್ ಅಲ್ಲಿ ಡಯಾಬಿಟಿಸ್ ಅಥವಾ ಶುಗರ್ ಅನ್ನೋ ಸಮಸ್ಯೆ ಬಂದ್ರೆ ನಾವು ಅದನ್ನ ತುಂಬಾ ವರ್ಷಗಳು ಎದುರಿಸಬೇಕಾಗುತ್ತೆ. ಸೊ ಕಾಂಪ್ಲಿಕೇಶನ್ಸ್ ಅಂತ ಏನ್ ಹೇಳ್ತೀವಿ, ಕಣ್ಣಿರ್ಬೋದು, ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಎಲ್ಲಾ ಅಂಗಗಳ ಮೇಲೂ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಓಲ್ಡ್ ಏಜ್ ಗಿಂತನೂ ಯಂಗ್ ಏಜ್ ಅಲ್ಲಿ ಶುರುವಾಗೋ ಒಂದು ಸಮಸ್ಯೆಯಿಂದ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ 20 ವರ್ಷದ ಮೇಲಿರೋರು ಬೆಟರ್ ಒಂದ್ಸತಿ ಹೋಗಿ ನಿಮ್ಮ ಒಂದು ಶುಗರ್ ನ ಪರಿಣಾಮ, ಒಂದು ಲೆವೆಲ್ಸ್ ಅನ್ನ ಚೆಕ್ ಮಾಡಿ ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ಒಂದು ಕನ್ಫರ್ಮ್ ಮಾಡ್ಕೊಳ್ಳೋದು ಯಾವತ್ತಿದ್ರು ಕೂಡ ಒಳ್ಳೇದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಅಂಡ್ ಡಾಕ್ಟರ್ ಸುಪ್ರೀತ್ ಅವರಿಗೆ ನನ್ನ ಪ್ರಶ್ನೆ, ಡಾಕ್ಟರ್, ಡಯಾಬಿಟಿಸ್ಗೆ ಕಾರಣವಾಗುವ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಥವಾ ಡಯಾಬಿಟಿಸ್ಗೆ ಒಳಪಡಿಸುವ ರಿಸ್ಕಿ ಫ್ಯಾಕ್ಟರ್ಸ್ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ? ಇಲ್ಲಿ ಯಾವ್ದಾದ್ರು ಸಿಂಪ್ಟಮ್ಸ್ ಇದೆಯಾ? ಹಾಗೂ ಯುವ ಜನರಲ್ಲಿ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗೋದೇ ಸ್ವಲ್ಪ ಟೈಮ್ ಆಗುತ್ತೆ ಅನ್ಸುತ್ತೆ, ತಡವಾಗಬಹುದು. ಸೊ ಅವರ ಗಮನಕ್ಕೆ ಬರಲು ಎಷ್ಟು ಟೈಮ್ ಬೇಕಾಗುತ್ತೆ? ಮೊದಲನೇ ಪ್ರಶ್ನೆ ಏನಂದ್ರೆ, ಅವರ ಜೀವನ ಶೈಲಿನೇ ಒಂದು ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್. ಅವರಲ್ಲಿ ಊಟದ ಅಭ್ಯಾಸಗಳಿರ್ಬೋದು, ವ್ಯಾಯಾಮ ಮಾಡುವಂತ ಒಂದು ಅಭ್ಯಾಸ ಇರ್ಬೋದು,
ಇದೆಲ್ಲದನ್ನು ಸೇರಿ ತದನಂತರ ಕೋವಿಡ್ ಆದ್ಮೇಲಿಂದ ನಮ್ಗೆ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ. ಕೋವಿಡ್ ನಂತರ ನಮ್ಮ ಮಗ ಅಥವಾ ನಮ್ಮ ಮಗಳು ತುಂಬಾನೇ ವೆಯ್ಟ್ ಗೇನ್ ಮಾಡಿದ್ದಾರೆ. ಅಂದ್ರೆ ತೂಕ ಜಾಸ್ತಿ ಆಗಿದೆ. ತೂಕ ಜಾಸ್ತಿ ಆಗಿರೋದು ಅದು ಒಂದು ಕಾರಣ ಆದ್ರೆ, ಇನ್ನೊಂದು ಅಜಯ್ ಸರ್ ಹೇಳಿದ ಹಾಗೆ ಅವರ ಜೆನೆಟಿಕಲಿ ಪ್ರಿಡಿಸ್ಪೋಸ್ ಆಗಿರ್ತಾರೆ. ಮುಂಚಿಂದನೇ ಇಂಡಿಯನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಫ್ಯಾಟ್ ಕಂಟೆಂಟ್ ನಮ್ಮ ಹೊಟ್ಟೆಯ ಭಾಗದಲ್ಲಿ ಜಾಸ್ತಿ ಇರುತ್ತೆ. ಸೊ ತೂಕ ಹೆಚ್ಚಾದಾಗ ನಮ್ಮ ಇಂಡಿಯನ್ಸ್ ಅಲ್ಲಿ ಹೊಟ್ಟೆಯ ಭಾಗದಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ. ಅದು ಒಂದು ಕಾರಣ ಡಯಾಬಿಟಿಸ್ ಬೇಗ ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ನಮ್ಮ ಊಟದಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಆಗಿರ್ಬೋದು ಇದು ಜಾಸ್ತಿ ಇರುತ್ತೆ. ಪ್ರೋಟೀನ್ ಅಂಶ ಕಮ್ಮಿ ಇರುತ್ತೆ. ಕಾರ್ಬೋಹೈಡ್ರೇಟ್ ಕಂಟೆಂಟ್ ಯಾವಾಗ ಜಾಸ್ತಿ ಆಗುತ್ತೆ ನಮ್ಮ ಊಟದಲ್ಲಿ ಆವಾಗ ಇನ್ಸುಲಿನ್ ತುಂಬಾ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಸೊ ನಿಧಾನಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಅದು ನಿಧಾನವಾಗಿ ಡಯಾಬಿಟಿಸ್ ಆಗುತ್ತೆ. ನನ್ನ ಪ್ರಕಾರ ಮುಖ್ಯ ಕಾರಣ ಅಂದ್ರೆ ನಮ್ಮ ಜೀವನ ಶೈಲಿ ಮತ್ತು ಮಿತಕರವಾದ ಆಹಾರ ಸೇವನೆ ಮಾಡದೇ ಇರೋದು. ಮೂರನೇದು ನಮ್ಮ ಊಟದಲ್ಲಿರೋ ಕ್ವಾಲಿಟಿ ಕಂಟೆಂಟ್. ಮೈದಾ ಬೆರೆಸಿರುವಂತ ಅಂಶಗಳನ್ನ ನಾವು ತುಂಬಾ ಸೇವಿಸ್ತೀವಿ. ಇದು ಎಲ್ಲಾ ಕಾರಣ ಡಯಾಬಿಟಿಸ್ ತುಂಬಾ ಬೇಗ ಅಂದ್ರೆ 20 ವರ್ಷದ ಕೆಳಗಡೆನೆ ಬರುವಂತ ಸಾಧ್ಯತೆ ತುಂಬಾ ಇರುತ್ತೆ. ಮತ್ತು ಎರಡನೇ ಪ್ರಶ್ನೆ ನೀವು ಕೇಳಿದ್ರಿ ಇದ್ರದ್ದು ಲಕ್ಷಣಗಳು ಏನಿರುತ್ತೆ, ಯಾವಾಗ ಕಾಣಿಸ್ಕೋಬಹುದು ಅಂತ. 50% ಜನರಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಳದೆ ಇರಬಹುದು. ಅವ್ರಿಗೆ ಮಧುಮೇಹ ಇದ್ದೇ ಇರುತ್ತೆ, ಬಟ್ ಕಾಣಿಸ್ಕೊಳ್ಳದೆ ಇರಬಹುದು. ಕಾಣಿಸ್ಕೊಳ್ಳೋ ಸ್ಟೇಜ್‌ಗೆ ಬಂದಾಗ ತುಂಬಾ ವರ್ಷದಿಂದಲೇ ಆಲ್ರೆಡಿ ಅದು ಶುರು ಆಗಿರುತ್ತೆ, ಬಟ್ ಕಾಣಿಸ್ಕೊಳ್ಳೋದು ಲೇಟ್ ಆಗಿ ಕಾಣಿಸ್ಕೋಬಹುದು. ಲಕ್ಷಣಗಳು ಏನೇನು ಅಂದ್ರೆ ಅವ್ರಿಗೆ ತುಂಬಾನೇ ಯುರಿನೇಷನ್ ಆಗೋದು, ಮೂತ್ರ ತುಂಬಾ ಹೋಗುವಂಥದ್ದು, ತುಂಬಾನೇ ನೀರಡಿಕೆ ಆಗೋದು, ಆಮೇಲಿಂದ ಸಡನ್ ಆಗಿ ವೆಯ್ಟ್ ತೂಕ ಕಮ್ಮಿ ಆಗ್ತಾ ಹೋಗೋದು. ಇದೆಲ್ಲ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಮಧುಮೇಹ ಇರುತ್ತೆ ಅಂತ ಆ, ಅದು ತಿಳಿಸುತ್ತೆ. ಸೊ ಕೆಲವು ವ್ಯಕ್ತಿಗಳಲ್ಲಿ ಇದ್ಯಾವುದು ಇಲ್ದೇನೆ ಇರ್ಬೋದು. ಸೊ ಅದಕ್ಕೋಸ್ಕರನೇ ಸ್ಕ್ರೀನಿಂಗ್ ಅಂದ್ರೆ ಯುವ ಜನಾಂಗದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋದು ತುಂಬಾನೇ ಮುಖ್ಯ ಆಗುತ್ತೆ. ಓಕೆ, ಸಿಂಪ್ಟಮ್ಸ್ ನೋಡಿದ್ರೆ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ, ಬಟ್ ಅದರಿಂದ ಎಫೆಕ್ಟ್ ಆಗುವಂತದ್ದು ಜಾಸ್ತಿ ಇರುತ್ತೆ ಅಂತ ನಿಮ್ಮ ಹತ್ರ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇನ್ನು ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಅಜಯ್ ಅವ್ರಿಗೆ. ಡಾಕ್ಟರ್, ಸಾಮಾನ್ಯವಾಗಿ ಡಯಾಬಿಟಿಸ್ಗೆ ತುತ್ತಾಗಿದ್ದೀವಿ ಅನ್ನೋದು ಗೊತ್ತಾಗ್ತಿದ್ದಂತೆ ಯುವಕರು ಸ್ವಲ್ಪ ಭಯ ಪಡ್ತಾರೆ, ಆತಂಕಕ್ಕೊಳಗಾಗ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಟೈಮ್ ನಲ್ಲಿ ನಾವು ಎಕನಾಮಿಕಲಿ ಪ್ರೊಡಕ್ಟಿವ್ ಆಗಿ ಅಥವಾ ಸೋಷಿಯಲಿ ಆಕ್ಟಿವ್ ಆಗಿ ಇರುವಂತಹ ಟೈಮ್. ಸೊ ಡಯಾಬಿಟಿಸ್ ಅನ್ನ ಮ್ಯಾನೇಜ್ ಮಾಡ್ತಾನೆ ಸೋಷಿಯಲ್ ರೂಲ್ಸ್ ನ ಅಥವಾ ಲೈಫ್ ಸ್ಟೈಲ್ ಚಾಯ್ಸಸ್ ನ ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಸೊ ಇದಕ್ಕೆ ಏನ್ ಪರಿಹಾರ, ನೀವೇನ್ ಹೇಳ್ತೀರಾ? ಡಾಕ್ಟರ್ ಸುಪ್ರೀತ್ ಅವ್ರು ಹೇಳ್ದ ಹಾಗೇನೆ ತುಂಬಾ ಜನರಲ್ಲಿ ಸಿಂಪ್ಟಮ್ಸ್ ಅನ್ನೋದು ಗೊತ್ತೇ ಆಗೋದಿಲ್ಲ. ನಾನು ಎಷ್ಟೋ ಪೇಷಂಟ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ, ಇದೊಂದು ಮೋಸ ಮಾಡುವಂತಹ ಕಾಯಿಲೆ. ಇದು ನಿಮ್ಗೆ ಯಾವುದೇ ತರಹದ ರೋಗ ಲಕ್ಷಣಗಳನ್ನು ಕೊಡೋದಿಲ್ಲ. ರೋಗ ಲಕ್ಷಣಗಳು ಕಂಡಾಗ ಮಾತ್ರ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋ ಒಂದು ಸ್ವಭಾವನ ನಾವು ಬದಲಾಯಿಸ್ಕೋಬೇಕು. ಸಮಸ್ಯೆ ಆಗದಕ್ಕಿಂತ ಮುಂಚೆ ಇದನ್ನ ಸ್ಕ್ರೀನಿಂಗ್ ಅಂತ ಏನ್ ಹೇಳಿದ್ರು ಡಾಕ್ಟರ್ ಸುಪ್ರೀತ್ ಅವರು, ಹಾಗೇನೆ ಮುಂಚಿತವಾಗಿ ನೋಡ್ಕೊಂಡು ಅದನ್ನ ತಿಳ್ಕೊಳ್ಳೋದು ಬೆಟರ್. ಈಗ ಎಷ್ಟೋ ವೇಳೆ ಏನಾಗುತ್ತೆ, ಎಷ್ಟೋ ಕೆಲವು ಕಂಪನೀಸ್ ಇರ್ಬೋದು, ಕೆಲವು ಇನ್ಶೂರೆನ್ಸ್ ಕಂಪನೀಸ್ ಇರ್ಬೋದು, ಅವರ ರುಟೀನ್ ಚೆಕ್ಅಪ್ಸ್ ಅಲ್ಲಿ ಕೆಲವೊಂದನ್ನ ಟೆಸ್ಟ್ ಮಾಡಿದಾಗ ಎಷ್ಟೋ ಜನ ಯಂಗ್ಸ್ಟರ್ಸ್ ನಮ್ಮ ಹತ್ರ ಬಂದು ನಮ್ಗೆ ಶುಗರ್ ಈಗ ಬಂದಿದೆ ಅಂತ ನೀವು ಹೇಳಿದಾಗನೇ ತುಂಬಾ ಆತಂಕದಿಂದ ಬರ್ತಾರೆ. ಈಗ ಈ ಶುಗರ್ ಅನ್ನೋದು ಇದ್ರು ಎಷ್ಟೋ ಜನ ಗೊತ್ತಿಲ್ದೇನೂ ಜೀವನ ಸಾಗಿಸ್ತಾ ಇರ್ತಾರೆ, ಅದು ಕೂಡ ಡೇಂಜರಸ್. ಸೊ ಈಗ ಗೊತ್ತಾಗಿರೋದು ಒಂದು ಒಳ್ಳೇದು. ಈಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಈ ಸಮಸ್ಯೆಯನ್ನ ಕಂಡು ಹಿಡ್ಕೊಂಡ್ರೆ ಕಾಂಪ್ಲಿಕೇಶನ್ಸ್ ಅನ್ನೋದನ್ನ ಆಗದೆ ಇರೋ ಹಾಗೆ ನೋಡ್ಕೊಳ್ಬಹುದು. ಸೊ ಶುಗರ್ ಬಂದಿದೆ ಅಂತ ಭಯ ಪಡಬಾರ್ದು. ಈಗ ಬಂದಿದೆ, ಈ ಸಮಸ್ಯೆ ನಮಗಿದೆ, ಈಗ ಇದನ್ನ ಹೇಗೆ ನಾವು ನಿಯಂತ್ರಿಸ್ಕೋಬೇಕು, ಹೇಗೆ ಇದರಿಂದ ನಾವು ಬದುಕಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಆದ್ರೂ ದೇ ಹ್ಯಾವ್ ಟು ಕನ್ಸಲ್ಟ್ ಸ್ಪೆಷಲಿಸ್ಟ್. ಸೊ ಅವರು ಬಂದಾಗ ನಾವು ಅವರಿಗೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಇದನ್ನ ಒಂದು ನಿಯಂತ್ರಣದಲ್ಲಿಡಿ. ಶುಗರ್ ಅಂದ್ರೆ ಯು ಕೆನಾಟ್ ಕ್ಯೂರ್ ಇಟ್. ಈ ರಿವರ್ಸಲ್, ಈ ನಾರ್ಮಲೈಸ್ ಮಾಡ್ಬಿಡೋದು, ಇವೆಲ್ಲ ದೇರ್ ಆರ್ ಟರ್ಮಿನಾಲಜೀಸ್ ವಿಚ್ ಆರ್ ನಾಟ್ ಅಕ್ಯುರೇಟ್. ನಾವು ಅದನ್ನ ಒಂದು ನಿಯಂತ್ರಣದಲ್ಲಿ ಇಡ್ಬೋದು, ಅಂದ್ರೆ ರೆಮಿಷನ್ ತರ ಇಡ್ಬೋದು ಅಥವಾ ಕಂಟ್ರೋಲ್ ಅಲ್ಲಿ ಇಡ್ಬೋದು. ಆ ಕಂಟ್ರೋಲ್ ಅಲ್ಲಿ ಇಡೋದ್ರಿಂದ ಸಮಸ್ಯೆಗಳೇನು ಆಗೋದಿಲ್ಲ. ಸೊ ಹೆದರ್ಕೊಳ್ಳೋದೇನು ಇಲ್ಲ, ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಅದು ನಮ್ಮನ್ನೇನು ಮಾಡೋದಿಲ್ಲ. ಆಮೇಲೆ ಈ ನೀವು ಹೇಳಿದ್ರಿ ಯಂಗ್ ಏಜ್ ಅಲ್ಲಿ ಅವರ ಒಂದು ಇದು ಕೆಲಸ ಇರ್ಬೋದು, ಅವರ ಒಂದು ಇದಕ್ಕೆ ಆಕ್ಟಿವಿಟೀಸ್ ಅದು ಅಫೆಕ್ಟ್ ಮಾಡ್ಬೋದು ಅಂತ. ಆ ರೀತಿ ಏನು ಇಲ್ಲ. ನಾವು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಂಡು
ಹೇಳಿದ ಒಂದು ಪ್ರಾಕ್ಟೀಸಸ್ ನ ಫಾಲೋ ಮಾಡ್ಕೊಂಡು ಮೆಡಿಕೇಶನ್ಸ್ ನ ತಗೊಂಡ್ರೆ ಅವ್ರಿಗೇನು ಪ್ರಾಬ್ಲಮ್ ಆಗ್ಬೇಕಿಲ್ಲ. ಆಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ನಾವು ಆರ್ಥಿಕವಾಗಿ ಜಾಸ್ತಿ ಖರ್ಚು ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಅದನ್ನ ಟ್ರೀಟ್ಮೆಂಟ್ ತಗೊಳ್ಳದೆ ಹೋದ್ರೆ ಆಗುವಂತ ಕಾಂಪ್ಲಿಕೇಶನ್ಸ್ ಆಗುವಂತ ಖರ್ಚು ಅದು 10 ಪಟ್ಟಿರುತ್ತೆ. ಹಾಗಾಗಿ ಅದನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡು ಮುಂದಿನ ಒಂದು ಸಮಸ್ಯೆಗಳನ್ನು ತಡೆಗಟ್ಕೊಳ್ಳೋದು ಉತ್ತಮ. ಓಕೆ, ನೀವೇನ್ ಹೇಳೋದಂದ್ರೆ ಡಯಾಬಿಟೀಸ್ ಬಂದಾಗ ಅದನ್ನ ಕ್ಯೂರ್ ಮಾಡೋದಿಕ್ಕಾಗಲ್ಲ, ಆದ್ರೆ ಕಂಟ್ರೋಲ್ ಅಲ್ಲಿ ಇಡಬಹುದು ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇದು ನನ್ನ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಸುಪ್ರೀತ್ ಅವ್ರಿಗೆ. ಡಾಕ್ಟರ್, BMJ ಅಧ್ಯಯನದ ಪ್ರಕಾರ ಹೆಚ್ಚಿನ ಯುವ ವಯಸ್ಕರರು ಟೈಪ್ 2 ಡಯಾಬಿಟೀಸ್ಗೆ ತುತ್ತಾಗ್ತಾ ಇದ್ದಾರೆ. ಸೊ 1990 ಇಂದ ಹಿಡಿದು 2019 ವರೆಗೂ 204 ದೇಶಗಳಲ್ಲಿ ನಡೆಸಿದ ಸರ್ವೆ ಪ್ರಕಾರ 15 ರಿಂದ 39 ವರ್ಷದ ಒಳವರೆಗೆ ಟೈಪ್ 2 ಡಯಾಬಿಟೀಸ್ ಬಂದಿದೆ. ಸೊ 56% ಅಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದು. ಈ ಮಧುಮೇಹದ ಬಿಕ್ಕಟ್ಟು ನೋಡಿದ್ರೆ ಇದಕ್ಕೆ ಯಾವ್ದಾದ್ರು ಟ್ರೆಂಡ್ಗಳು ಅಥವಾ ಪ್ಯಾಟರ್ನ್ಸ್ ಇವೆಯಾ ಅನ್ನುವಂಥದ್ದು? ಖಂಡಿತ. ನಾನು ಇದ್ರ ಮುಂಚೆನೂ ಹೇಳಿದೆ, ಕೋವಿಡ್ ತದನಂತರ ಜನರಲ್ಲಿರೋ ಜೀವನ ಶೈಲಿ ತುಂಬಾನೇ ಬದಲಾವಣೆ ಆಗಿದೆ. ಜೀವನ ಶೈಲಿಲಿ ಬದಲಾವಣೆ ಅಂದ್ರೆ ಊಟ ಮಾಡೋದು, ಕೂರೋದು, ಟಿವಿ ನೋಡೋದು, ಮಲ್ಗೋದು. ಇದು ಬಿಟ್ರೆ ವ್ಯಾಯಾಮ, ಮಿತವ್ಯಯ ಆಹಾರ, ಒಳ್ಳೆ ಆಹಾರ ಇದ್ರ ಸೇವನೆ ಬಗ್ಗೆ ಯಾರೂ ಗಮನ ಕೊಟ್ಟಿಲ್ಲ. ಎಲ್ಲಾರು ಮಾತಾಡ್ತಾರೆ, ಅಲ್ಲಿ ನಾವು ಹೂಡಿಕೆ ಮಾಡ್ಬೇಕು, ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಬೇಕು. ನಾನ್ ಹೇಳೋದೇನಂದ್ರೆ ತಮ್ಮಲ್ಲಿ ತಾವು ಹೂಡಿಕೆ ಮಾಡ್ಬೇಕು, ತಮಗೆ ತಾವೇ ಸಮಯ ಕೊಡ್ಬೇಕು, ಅವ್ರ ಬಗ್ಗೆ ಕಾಳಜಿ ಕೊಡ್ಬೇಕು. ನಮ್ಮಲ್ಲಿ ನಾವು ತುಂಬಾನೇ ಅಂದ್ರೆ ಅನ್‌ಹೆಲ್ದಿ ಹ್ಯಾಬಿಟ್ಸ್ ನ ನಾವು ಆಲ್ರೆಡಿ ಅಳವಡಿಸ್ಕೊಂಡಿರ್ತೀವಿ. ಅದನ್ನೆಲ್ಲ ತುಂಬಾ ಚೇಂಜ್ ಮಾಡ್ಕೋಬೇಕು. BMJ ಇರ್ಲಿ, ನಮ್ಮ ದೇಶದ ದೊಡ್ಡ ಸ್ಟಡಿ ಆದ ಇಂಡಿಯಾಬ್ ಸ್ಟಡಿ 2023ರಲ್ಲಿ 20 ವರ್ಷದ ಮೇಲ್ಗಡೆಯವ್ರನ್ನ ಕನ್ಸಿಡರ್ ಮಾಡಿ ಎಷ್ಟು ಜನರಿಗೆ ಡಯಾಬಿಟಿಸ್ ಇದೆ ಅಥವಾ ಪ್ರೀ ಡಯಾಬಿಟಿಸ್, ನಾವೇನ್ ಹೇಳ್ತೀವಿ ಬ್ಲಡ್ ಶುಗರ್ ಲೆವೆಲ್ಸ್ ಮೇಲೆ ಹೇಳ್ತೀವಿ. ಪ್ರೀ ಡಯಾಬಿಟಿಸ್ ಅಂದ್ರೆ ಇಂದಿನ ಸ್ಟೇಜ್ ಅಲ್ಲಿರುವಂತ ಡಯಾಬಿಟಿಸ್. ಇವ್ರದ್ರಲ್ಲಿ ಡಯಾಬಿಟಿಸ್ 11% ಜನರಿಗೆ ಆಲ್ರೆಡಿ ಕಾಣಿಸ್ಕೊಂಡಿತ್ತು, 20 ವಯಸ್ಸಿನ ಮೇಲ್ಪಟ್ಟವರಿಗೆ. ಪ್ರೀ ಡಯಾಬಿಟಿಸ್ ಆಲ್ರೆಡಿ ಕಾಣಿಸ್ಕೊಂಡಿತ್ತು. ಇದು ತುಂಬಾನೇ ಅಪಾಯಕಾರಿಯಾದ ಸಂಖ್ಯೆಗಳು. ಇದು ಖಂಡಿತ ನಾವು ಒಂದು ಸಾಮಾಜಿಕ ಜವಾಬ್ದಾರಿಗಳಿರುತ್ತೆ. ಎಜುಕೇಶನ್, ಶಿಕ್ಷಣ ಕೊಡಬೇಕು, ಜನರಿಗೆ ಶಿಕ್ಷಣ ಕೊಡಬೇಕು. ಆಮೇಲೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕು. ಈ ರೀತಿ ಶಿಕ್ಷಣ ಮತ್ತು ಅರಿವು ಮೂಡಿಸೋದ್ರಿಂದ ಮಧುಮೇಹನ ನಾವು ತಡೆಗಟ್ಟಬಹುದು. ಹೆಲ್ದಿ ಲೈಫ್ ಸ್ಟೈಲ್ಗೆ, ಆರೋಗ್ಯಕರವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ತುಂಬಾನೇ ಪರಿಣಾಮಗಳು ಇರುತ್ತೆ. ಮಧುಮೇಹದ ದುಷ್ಪರಿಣಾಮಗಳಿಂದ ದೂರನೂ ಕೂಡ ನಾವು ಉಳಿಬಹುದು. ಓಕೆ, ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಇಟ್ಕೊಳ್ಳೋದ್ರಿಂದ ನಾವು ಮಧುಮೇಹದಿಂದ ತಕ್ಕ ಮಟ್ಟಿಗೆ ದೂರ ಇರಬಹುದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಇನ್ನು ಡಾಕ್ಟರ್ ಸುಪ್ರೀತ್ ಹೇಳ್ದಾಗೆ, ಅಜಯ್ ಸರ್, ನಿಮ್ಗೊಂದು ಪ್ರಶ್ನೆ ಏನಂದ್ರೆ, ಲೈಫ್ ಸ್ಟೈಲ್ ಜೊತೆಗೆ ನಮ್ಮ ಕೆಲಸಗಳು, ಕೆಲಸ ಮಾಡುವ ಸಮಯ ಆಗಿರ್ಬೋದು, ವರ್ಕ್ ಸ್ಟ್ರೆಸ್ ಆಗಿರ್ಬೋದು, ಅಥವಾ ಲೇಟ್ ನೈಟ್ ವರ್ಕ್, ಇವುಗಳೆಲ್ಲ ಡಯಾಬಿಟಿಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆಯಾ ಅಂತ? ನೋಡಿ, ಸ್ಟ್ರೆಸ್ ಅನ್ನೋದು ಎಲ್ಲಾರ ಜೀವನದಲ್ಲೂ ಕೂಡ ಇದ್ದೇ ಇರುತ್ತೆ. ಆ ಸ್ಟ್ರೆಸ್ ಇಂದ ನಾವು ಓಡೋಗ್ಲಿಕ್ಕೆ ಆಗೋದಿಲ್ಲ. ಸೊ ಯಾರ ಒಂದು ಜೀವನದಲ್ಲೂ ಸ್ಟ್ರೆಸ್ ಇಲ್ಲದೆ ಬದುಕ್ಲಿಕ್ಕೆ ಆಗೋದೇ ಇಲ್ಲ. ಸೊ ತುಂಬಾ ಜನ ನೀವು ಹೇಳ್ದಾಗನೆ ಪೇಷಂಟ್ಸ್ ಹೇಳ್ತಾರೆ, ನಮ್ಗೆ ಸ್ಟ್ರೆಸ್ ಇಂದ ಶುಗರ್ ಜಾಸ್ತಿ ಆಗಿದೆ ಸರ್, ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಯ್ತು. ಸೊ ಈ ಸ್ಟ್ರೆಸ್ ನ ನಾವು ಓಡೋಗ್ಲಿಕ್ಕೆ ಆಗದೆ ಹೋದ್ರು ಕೂಡ ಅದರಿಂದ ಅದನ್ನ ಹೇಗೆ ನಿಯಂತ್ರಿಸ್ಕೋಬೇಕು, ಅದನ್ನ ಹೇಗೆ ಎದುರಿಸಿ ಬದುಕಬೇಕು ಅನ್ನೋ ಕೆಲವೊಂದು ಜೀವನ ಶೈಲಿಗಳಲ್ಲೇ ನಾವು ಚೇಂಜಸ್ ಮಾಡ್ಕೊಬೇಕು. ಈಗ ನೈಟ್ ವರ್ಕ್ ಇರುತ್ತೆ, ಅದನ್ನ ನಾವು ಜಾಬ್ ಚೇಂಜ್ ಮಾಡಿ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಈಗ ನೈಟ್ ನಿಮ್ಗೆ ಕೆಲಸ ಇರುತ್ತೆ ಅಂದ್ರೆ ಯು ಶುಡ್ ಮೇಕ್ ಸಮ್ ಟೈಮ್, ನಿಮ್ಮ ಟೈಮ್ ನ ಸ್ವಲ್ಪ ಮಾಡ್ಕೊಂಡು, ಈಗ ಬೆಳಗಿನ ಟೈಮಲ್ಲೇ ಒಂದ್ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು, ಸ್ವಲ್ಪ ವಾಕ್ ಮಾಡಬೇಕು, ಯೋಗ, ಮೆಡಿಟೇಷನ್, ಇವೆಲ್ಲ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ. ಬರೀ ಮೆಡಿಕೇಶನ್ಸ್ ಇಂದಾನೇ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ತಿಳ್ಕೊಳ್ಬಾರ್ದು. ನಮ್ಮ ಲೈಫ್ ಸ್ಟೈಲ್ ಈಗ ಏನಿದೆ, ಜೀವನ ಶೈಲಿ ಏನಿದೆ, ಅದರಲ್ಲಿ ಸ್ಟ್ರಿಕ್ಟ್ ಆಗಿ ವಾಕ್ ಮಾಡೋದು, ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ವಾಕ್. 24 ಗಂಟೆನಲ್ಲಿ ಅರ್ಧ ಗಂಟೆ ಟೈಮ್ ಎಂಥವ್ರಿಗಾದ್ರೂ ಸಿಕ್ಕೇ ಸಿಗುತ್ತೆ. ನಾವು ತಿಳ್ಕೊತೀವಿ ನಾವು ತುಂಬಾ ಬಿಸಿ ಟೈಮ್ ಇಲ್ಲ ಅಂತ, ಬಟ್ ಹಾಫ್ ಅನ್ ಅವರ್ ಅಂತೂ ನಾವು ಎಲ್ಲೆಲ್ಲೋ ಕಳ್ಕೊಂಡಿರ್ತೀವಿ. ಸೊ ಆ ಒಂದು ಹಾಫ್ ಅನ್ ಅವರ್ ಅಟ್ ಲೀಸ್ಟ್ ಒಂದ್ ಯಾವ್ದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ, ವಾಕ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಇದನ್ನ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು ಮೆಡಿಟೇಷನ್, ಯೋಗ, ಈ ತರ ಒಂದು ಪ್ರಾಕ್ಟೀಸಸ್ ನ ಮಾಡ್ಕೊಂಡ್ರೆ ನಾವ್ ಇರುವಂತ ಒಂದು ಕೆಲಸ ಸ್ಟ್ರೆಸ್ ನ ಕೂಡ ಹ್ಯಾಂಡಲ್ ಮಾಡುವಂತ ಒಂದು ಶಕ್ತಿನ ಪಡ್ಕೊಳ್ಬಹುದು. ಸೊ ಹಾಗೆ ಮಾಡೋದ್ರಿಂದ ನಮ್ಗೆ ಶುಗರ್ ಮೇಲೂ ಅದು ಬೆನಿಫಿಟ್ ಕೊಡುತ್ತೆ. ತುಂಬಾ ತರದಲ್ಲಿ ನಮ್ಗೆ ಅದರಿಂದ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್.
ಅಂಡ್ ಡಾಕ್ಟರ್ ಸುಪ್ರೀತ್, ನೀವು ಈಗಾಗ್ಲೇ ಹೇಳ್ದಾಗೆ ಡಯಾಬಿಟಿಸ್ ಯುವಜನರ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರ್ಬಹುದು ಅಂತ ಹೇಳ್ಬಿಟ್ಟು. ಸೊ ಇದು ಗಮನಿಸುವ ವಿಷಯನೇ ಹೌದು. ಅದ್ರ ಜೊತೆಗೆ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬಹುದು ಒಂದು ವೇಳೆ ಮಾನಸಿಕ ಒತ್ತಡ ಇದ್ರೆ ಅಂತ? ಮಾನಸಿಕ ಒತ್ತಡಗಳು ಮೊದಲನೇದಾಗಿ ಒಂದು ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಅಂತ ಅವನಿಗೆ ಗೊತ್ತಾದ ಕೂಡಲೇ ಅವನಿಗೆ ಸಹಜವಾಗಿ ಹುಟ್ಟುವುದು ಭಯ. ತದನಂತರ ಆಗುವುದು ಖಿನ್ನತೆ. ತದನಂತರ ಆಗುವುದು ಬೇಜವಾಬ್ದಾರಿತನ. ಮೊದಲನೇ ಸ್ಟೇಜಿಗೆ ಬಂದಾಗ ಭಯ. ಭಯನ ಹೇಗೆ ಹೋಗ್ಲಾಡಿಸ್ಬೇಕು ಅಂದ್ರೆ ನಾವು ಅರಿವು ಮೂಡಿಸ್ಬೇಕು. ಅದ್ರ ಬಗ್ಗೆ ತಿಳಿಸ್ಬೇಕು. ಮಧುಮೇಹ ಏನು? ಅದೊಂದು ಜೀವನ ಶೈಲಿ, ತಪ್ಪು ಜೀವನ ಶೈಲಿಯಿಂದ ಆಗಿರುವಂತ ದುಷ್ಪರಿಣಾಮ. ಇದರಿಂದ ನಾವು ಹೇಗೆ ನಮ್ಮ ಜೀವನ ಶೈಲಿನ ಪರಿವರ್ತನೆಗೊಳಿಸ್ಕೋಬೇಕು ಅಂಡ್ ಡಯಾಬಿಟಿಸ್ ನ ಹೇಗೆ ನಾವು ನಿಯಂತ್ರಣ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತುಂಬಾನೇ ಒತ್ತು ಕೊಡ್ಬೇಕು. ಸೊ ನಾವು ಮೊದಲನೇ ಹಂತದಲ್ಲೇನೆ ಇದನ್ನ ತಡೆದ್ರೆ ಭಯ ಆಗುವಂತದನ್ನ, ನೆಕ್ಸ್ಟ್ ಆಗುವಂತ ಖಿನ್ನತೆ ಹಾಗೂ ಬೇಜವಾಬ್ದಾರಿತನ 2 ಸ್ಟೇಜ್ ನಂತರ ಅವರು ಟೋಟಲಿ ಬಿಟ್ಬಿಡ್ತಾರೆ. ಏನಂದ್ರೆ ನಮ್ಗೆ ಇದಿದೆ, ಡಯಾಬಿಟಿಸ್ ಇದೆ, ನಡೀತಾ ಇದೆ. ಯಾಕಂದ್ರೆ ನಾನು ಮುಂಚೆನೆ ಹೇಳಿದ್ರ ಪ್ರಕಾರ ಸಿಂಪ್ಟಮ್ಸ್ ಕೆಲವ್ರಿಗೆ ಮಾತ್ರ ಕಾಣಿಸ್ಕೊಳ್ಳುತ್ತೆ, ತುಂಬಾ ಜನರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದನ್ನ ಟೆಸ್ಟ್ ಮಾಡಿಸಿದಾಗ ಮಾತ್ರನೇ ಗೊತ್ತಾಗೋದು. ಸೊ ಅವರು ಫಾಲೋ ಅಪ್ ಮಾಡಿಸ್ತಾ ಇರಬೇಕು, ಡಾಕ್ಟರ್ಗಳ ಹತ್ರ ಹೋಗ್ತಾ ಇರಬೇಕು, ಅವರ ಸಲಹೆ ತಗೋತಾ ಇರಬೇಕು. ಅಂಡ್ ಟೆಸ್ಟಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಇದೆಲ್ಲಾನು ಇದ್ರೆ ಖಂಡಿತ ನಾವು ಮಾನಸಿಕ ಆರೋಗ್ಯನೂ ಕೂಡ ಚೆನ್ನಾಗಿ ನೋಡ್ಕೋಬಹುದು. ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕು ಅಂದ್ರೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಈಗ ಡಾಕ್ಟರ್ ಅಜಯ್ ಅವರು ಹೇಳಿದ ಪ್ರಕಾರ ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ತುಂಬಾನೇ ಅದರಿಂದ ನಮ್ಗೆ ಬೆನಿಫಿಟ್ಸ್ ಇರುತ್ತೆ. ಯಾಕಂದ್ರೆ ಈಗಿನ ಯುವ ಜನಾಂಗದಲ್ಲಿ ಜಿಮ್ಗೆ ಹೋಗುವಂಥದ್ದು, ಅಧಿಕ ಪ್ರೋಟೀನ್ ಸೇವನೆ ಮಾಡುವಂಥದ್ದು ಇದೆಲ್ಲ ತುಂಬಾ ಇರುತ್ತೆ. ಖಂಡಿತ ಮಾಡ್ಬೇಕು. ಬಟ್ ಇನ್ ಎ ಸ್ಟ್ರಕ್ಚರ್ಡ್ ವೇ. ಅಂದ್ರೆ ಒಬ್ರು ಅಲ್ಲಿ ಟೀಚರ್ ಇರ್ಬೇಕು, ಅವ್ರಿಗೆ ಡಯಟಿಷಿಯನ್ ಪ್ರಾಪರ್ ಡಯಟ್ ಕೊಡ್ಬೇಕು. ಇದೆಲ್ಲಾನು ಇದ್ರೆ ಮಾತ್ರ ಅವರು ಆ ದಾರಿಯಲ್ಲಿ ಖಂಡಿತ ನಡಿಬೇಕು. ಇಲ್ಲ ಅಂದ್ರೆ ಅರ್ಧ ಗಂಟೆ ವಾಕಿಂಗ್ ಮಾಡೋವಂಥದ್ದಾಗಿರ್ಬೋದು, ಇದನ್ನೇ ತುಂಬಾ ಸಫಿಶಿಯಂಟ್. ಒಬ್ಬ ಮನುಷ್ಯ ಖಂಡಿತ ಅವನ ಆಕ್ಟಿವಿಟಿ ತುಂಬಾ ಚೆನ್ನಾಗಿದ್ರೆ ಅವನ ದೇಹ ಕೂಡ ಅಷ್ಟೇ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ನಾವು ಏನೇ ತಿಂದ್ರೂ ಕೂಡ ಅದು ಡೈಜೆಸ್ಟ್ ಆಗುತ್ತೆ. ಓಕೆ ಡಾಕ್ಟರ್. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಡಾಕ್ಟರ್ ಅಜಯ್ ಅವ್ರಿಗೆ. ಡಾಕ್ಟರ್, ಪ್ರಪಂಚದಲ್ಲಿ ಡಯಾಬಿಟಿಸ್ ಹೊಂದಿರುವ 6 ಜನರಲ್ಲಿ ಒಬ್ರು ಭಾರತದವರು. ಸೊ ಭಾರತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು, ಇಲ್ಲಿ ಡಯಾಬಿಟಿಸ್ ಇದ್ದವರ ಸಂಖ್ಯೆ ಚೀನಾ ನಂತರ 2ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಸೊ ಜಾಗತಿಕವಾಗಿ ನೋಡಿದಾಗ ಮಧುಮೇಹದ ಬಗ್ಗೆ ನಿರ್ಧಾರಗಳು ಗಟ್ಟಿಯಾಗಬೇಕು. ಜೊತೆಗೆ ಹೆಚ್ಚುತ್ತಿರುವ ಚಿಕಿತ್ಸೆಗಳ ವೆಚ್ಚಗಳು ಮತ್ತೊಂದು ಚಿಂತೆಯಾಗಿದೆ ಪ್ರತಿಯೊಬ್ಬರಲ್ಲೂ. ಸೊ ಡಾಕ್ಟರ್, ಯುವ ಜನರಿಗೆ ಡಯಾಬಿಟಿಸ್ ನ ಮ್ಯಾನೇಜ್ ಮಾಡೋದು, ಇದರ ಜೊತೆಗೆ ಡಯಾಬಿಟಿಸ್ ಟ್ರೀಟ್ಮೆಂಟ್ ಗೆ ಬೇಕಾದಂತ ಖರ್ಚು, ಈ ಎರಡನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದು ಯಾವ ರೀತಿ ಚಾಲೆಂಜ್ ಅಂತ, ಹೇಗೆ ಸವಾಲನ್ನ ಫೇಸ್ ಮಾಡಬಹುದು? ಸೊ ಈಗ ಡಯಾಬಿಟೀಸ್ಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ನಾವು ಹೇಳ್ದಾಗೇನೆ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಒಂದು ನಮ್ಮ ಲೈಫ್ ಸ್ಟೈಲು, ಇನ್ನೊಂದು ಮೆಡಿಕೇಶನ್ಸ್. ಈಗ ಎಷ್ಟು ಚೆನ್ನಾಗಿ ಒಬ್ಬ ಮನುಷ್ಯ ಅವನ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿನ ಸರಿಪಡಿಸ್ಬೋದನೋ ಅಷ್ಟು ಮೆಡಿಕೇಶನ್ಸ್ ಅವನು ಕಮ್ಮಿ ಉಪಯೋಗಿಸ್ಬೋದು. ಸೊ ಎಷ್ಟು ನಾವು ಡಯಟ್ ಮತ್ತೆ ಎಕ್ಸರ್ಸೈಸ್ ಅಥವಾ ಊಟದ ಪಥ್ಯ ಮತ್ತೆ ನಮ್ಮ ಒಂದು ವ್ಯಾಯಾಮ ಇವನ್ನೆಲ್ಲ ಚೆನ್ನಾಗಿ ಮಾಡ್ತಿದ್ವೋ ಅಷ್ಟು ನಾವು ಖರ್ಚುಗಳು ಈ ಔಷಧಿಗಳಿಂದ ಆಗುವಂಥದ್ದನ್ನ ಕಮ್ಮಿ ಮಾಡ್ಕೊಬಹುದು. ಈಗ ನಮ್ಗೆ ಡಯಟ್ ಮಾಡ್ಲಿಕ್ಕಾಗ್ಲಿ ಅಥವಾ ಎಕ್ಸರ್ಸೈಸ್ ಮಾಡ್ಲಿಕ್ಕಾಗ್ಲಿ ಏನು ಖರ್ಚಿಲ್ಲ. ಅದರಿಂದ ನಮ್ಗೆ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಅದು ಒಂದು ವಿಧಾನ ನಮ್ಮ ಮೆಡಿಕೇಶನ್ಸ್ ವೆಚ್ಚನ ಕಮ್ಮಿ ಮಾಡ್ಕೊಳ್ಳೋದು. ಇನ್ನೊಂದೇನಂದ್ರೆ ನಮ್ಮ ತುಂಬಾ ಜನರು ತಿಳ್ಕೊಳ್ತಾರೆ ಮಾತ್ರೆಗಳನ್ನ ಒಂದು ಸತಿ ಶುರು ಮಾಡ್ಬಿಟ್ರೆ ಅದು ಲೈಫ್ ಲಾಂಗ್ ಆಗ್ಬಿಡುತ್ತೆ. ಸೊ ಟ್ರೀಟ್ಮೆಂಟ್ ತಗೊಳ್ಳೋದನ್ನೇ ಡಿಲೇ ಮಾಡ್ಬಿಡ್ಬೇಕು. ಇದರಿಂದ ಆಗೋ ಸಮಸ್ಯೆಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಅವರು ಊಹೆನೂ ಆಗೋದಿಲ್ಲ ಅವರು. ಸೊ ಈಗ ನಾವು ಅದನ್ನ ತಿಳಿಸ್ಕೊಡ್ಲಿಕ್ಕೆ ಏನ್ ಮಾಡಿ ಹೇಳ್ತೀವಿ, ಈಗ ಇನಿಷಿಯಲಿ ಸ್ವಲ್ಪ ಖರ್ಚು ನಿಮ್ಮ ಮೆಡಿಕೇಶನ್ಸ್ ಇಂದ ಆದ್ರೂ ಕೂಡ ಮುಂದಕ್ಕೆ ಅದರಿಂದ ಆಗುವಂತ ಅಪಘಾತಗಳು, ಹಾರ್ಟ್ಗೋ, ಕಿಡ್ನಿಗೋ, ಕಣ್ಣಿಗೋ ಏನೋ ಒಂದು ಮೇಜರ್ ಸಮಸ್ಯೆ ಆದ್ರೆ ಅದಕ್ಕಾಗುವಂತ ವೆಚ್ಚ ಇದ್ರ 10 ಪಟ್ಟಿರುತ್ತೆ. ಸೊ ಸ್ವಲ್ಪ ಅಮೌಂಟ್ ಆಫ್ ಮನಿನ ನಾವು ಈ ಒಂದು ಆರೋಗ್ಯಕ್ಕೋಸ್ಕರ ಖರ್ಚು ಮಾಡದೆ ಹೋದ್ರೆ ಮುಂದಕ್ಕೆ ತುಂಬಾ ಸಮಸ್ಯೆಗಳಿಂದ ನಾವು ಸಫರ್ ಆಗ್ಬೇಕಾಗುತ್ತೆ. ಹಾಗಾಗಿ ಲೈಫ್ ಸ್ಟೈಲ್ ನ ಚೆನ್ನಾಗಿ ಮಾಡ್ಕೊಂಡು ಮೆಡಿಕೇಶನ್ಸ್ ಕೂಡ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ತಗೊಂಡು ನಾವು ಲೈಫ್ ನ ಸ್ವಲ್ಪ ನಮ್ಮ ಹೆಲ್ತ್ ನ ಕೂಡ ಕಾಪಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಡಯಟರಿ ಇದನ್ನ ಫುಡ್ ಅನ್ನ ಫಾಲೋ ಮಾಡೋದ್ರಿಂದ ಅಥವಾ ಎಕ್ಸರ್ಸೈಸ್ ಮಾಡೋದ್ರಿಂದ ಏನ್ ಖರ್ಚುಗಳಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ನಾವೇನಾದ್ರೂ ಇವಾಗ ಖರ್ಚು ಮಾಡಿದೀವಿ ಅಂತ ಆದ್ರೂ ಮುಂದೆ ಅದು ಹೆಲ್ಪ್ಫುಲ್ ಅಂತಾನೆ ಹೇಳ್ತೀರಾ? ಓಕೆ ಡಾಕ್ಟರ್, ಥ್ಯಾಂಕ್ ಯು.
ಇನ್ನು ಡಾಕ್ಟರ್ ಸುಪ್ರೀತ್ ಅವ್ರಿಗೆ ನನ್ನ ಪ್ರಶ್ನೆ. ಡಾಕ್ಟರ್, ನಮ್ಮ ಸೊಸೈಟಿಯಲ್ಲಿ ಡಯಾಬಿಟಿಸ್ ಇದೆ ಅಥವಾ ಇನ್ನೊಂದು ಆರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಅವರನ್ನ ನೋಡೋ ರೀತಿನೇ ಬೇರೆ. ಇವ್ರಿಗೇನೋ ಸಮಸ್ಯೆ ಇದೆಯಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜ ಅವರನ್ನ ಸಪರೇಟ್ ವರ್ಗವಾಗಿ ಮಾಡ್ಬಿಡುತ್ತೆ. ಸೊ ಇದ್ರಿಂದ ಡಯಾಬಿಟಿಸ್ ಇರುವವರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಸವಾಲಿಂದ ಜನರು ಹೇಗೆ ಹೊರಗೆ ಬರ್ಬೋದು, ಸ್ಪೆಷಲಿ ಯೂತ್? ಇದಕ್ಕೆ ಮೊದಲು ಅರಿವು ಮೂಡಿಸ್ಬೇಕು. ಯಾವಾಗ ಜನರಲ್ಲಿ ಅರಿವಿರೋದಿಲ್ಲ ಅದ್ರ ಬಗ್ಗೆ ಅವರು ಕೆಟ್ಟದಾಗಿ ಮಾತಾಡ್ಬೋದು ಅಥವಾ ಬೇರೆ ರೀತಿಯಲ್ಲಿ ಮಾತಾಡ್ಬೋದು ಅಥವಾ ಆಡಿಸ್ಬೋದು, ಇದೆಲ್ಲಾನು ಆಗುತ್ತೆ. ಶಿಕ್ಷಣ ಮತ್ತು ಅವ್ರಿಗೆ ಅರಿವು ಮೂಡಿಸೋದ್ರಿಂದ ಖಂಡಿತ ಇದು ದೂರ ಆಗುತ್ತೆ. ಇದರಲ್ಲಿ 2 ರೀತಿ ಇದೆ. ಒಂದು ವೈಯಕ್ತಿಕ, ಒಂದು ಸಾಮಾಜಿಕ. ವೈಯಕ್ತಿಕವಾಗಿ ನಾವು ನಮ್ಮ ಹತ್ರ ಬಂದವ್ರಿಗೆ ಅಥವಾ ನಮ್ಮ ಅಕ್ಕಪಕ್ಕ ಇದ್ದವ್ರಿಗೆ ನಾವು ಶಿಕ್ಷಣ ಕೊಡಬಹುದು, ತಿಳಿಸ್ಬೋದು, ಅದ್ರ ಬಗ್ಗೆ ಹೇಳ್ಬೋದು. ಇನ್ನೊಂದು ಸಾಮಾಜಿಕವಾಗಿ, ಈಗ ಈ ತರನೇ ಈಗ ಎಕನಾಮಿಕ್ ಟೈಮ್ಸ್ ಅಲ್ಲಿ ಬರ್ತಾ ಇದೆ, ಇದೇ ತರನೇ ಬಹಳಷ್ಟು ನಮ್ಗೆ ಆರ್ಟಿಕಲ್ಸ್ ಸಿಗುವಂತದ್ದು. ಇದರಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಖಂಡಿತ ಇದನ್ನ ನಾವು ದೂರಗೊಳಿಸಬಹುದು. ಯಾಕಂದ್ರೆ ಇವಾಗ 20 ವರ್ಷ 30 ವರ್ಷದಲ್ಲಿ ಡಯಾಬಿಟಿಸ್ ಬರುವಂತದ್ದು ಬಹಳ ಸಹಜ ಆಗಿದೆ. ಆದ್ರಿಂದ ಖಂಡಿತ ಅವ್ರಿಗೆ ಹೆಲ್ಪ್ ಬೇಕಾಗೇ ಆಗುತ್ತೆ. ನಾವು ಎಲ್ಲಾ ಜನರನ್ನು ಇದರ ಬಗ್ಗೆ ಎಚ್ಚರಿಸೋದ್ರಿಂದ 2 ಉಪಯೋಗಗಳು. ಒಂದು, ಡಯಾಬಿಟಿಸ್ ಯಾರಿಗೆ ಆಲ್ರೆಡಿ ಇದೆ ಅವ್ರಿಗೆ ಒಂದು ಒಳ್ಳೆ ಸಮಾಜ ಕ್ರಿಯೇಟ್ ಮಾಡ್ಕೊಡುವಂಥದ್ದು. ಇನ್ನೊಂದು, ಯಾರಿಗೆ ಡಯಾಬಿಟಿಸ್ ಇಲ್ಲ ಅವ್ರಿಗೆ ಅರಿವು ಮೂಡಿಸಿ ಅವರು ಅದರಿಂದ ಎಚ್ಚೆತ್ಕೊಂಡು ತಮ್ಮ ಜೀವನ ಶೈಲಿಯಲ್ಲಿ ತುಂಬಾನೇ ಚೇಂಜಸ್ ಮಾಡ್ಕೊಂಡು ಅದರಿಂದ ದೂರ ಇರೋವಂಥದ್ದು. ಇದು 2ರ ಬಗ್ಗೆ ನಾವು ಗಮನ ಕೊಟ್ರೆ ಖಂಡಿತ ಫಲಕಾರಿ ಅಂತೂ ಖಂಡಿತ ಆಗ್ತೀವಿ. ನಾವಿವಾಗ ಡಯಾಬಿಟಿಸ್ ಇದ್ದವ್ರಿಗೆ ಮಾತ್ರ ಎಜುಕೇಟ್ ಮಾಡೋದಲ್ಲ, ಅದ್ರ ಜೊತೆಗೆ ಇಲ್ಲದವ್ರಿಗೂ ಕೂಡ ಎಜುಕೇಟ್ ಮಾಡ್ಬೇಕು ಅನ್ನುವಂಥದ್ದು ನಿಮ್ಮ ಮಾತು. ಖಂಡಿತ. ಓಕೆ. ಇನ್ನು ಡಾಕ್ಟರ್ ಅಜಯ್ ಅವ್ರಿಗೆ, ಡಾಕ್ಟರ್, ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಅಥವಾ ದೇಹ ಸಂಬಂಧಿಸಿದ ಸಮಸ್ಯೆ ಇರುತ್ತೆ, ಅಂತ ಸವಾಲುಗಳನ್ನ ಆನ್ಲೈನ್ ಕಮ್ಯುನಿಟಿ ಹೇಗೆ ಸುರಕ್ಷಿತ ಅನ್ಸುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಆನ್ಲೈನ್ ಕಮ್ಯುನಿಟಿಗಳು, ಶಿಕ್ಷಣ ಸಂಸ್ಥೆಗಳು ಇಂಥ ಯುವಕರಿಗೆ ಒಂದು ಸ್ಪೇಸ್ ನ ಹೇಗೆ ಕ್ರಿಯೇಟ್ ಮಾಡಬಹುದು ಅನ್ಸುತ್ತೆ? ಇದನ್ನ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಇದೊಂಥರ ಡಬಲ್ ಎಚ್ ವರ್ಡ್. ಅಂದ್ರೆ ಅದು ನಮ್ಗೆ ಒಳ್ಳೇದು ಮಾಡ್ಬೋದು, ಅದು ನಮ್ಗೆ ಅದು ಕೆಟ್ಟದನ್ನು ಕೂಡ ಮಾಡ್ಬೋದು. ಸೊ ಈ ತರ ಏನೇ ಒಂದು ಗ್ರೂಪ್ ಇದ್ರೂ ಕೂಡ ಅದರಲ್ಲಿ ಒಂದು ಎಕ್ಸ್ಪರ್ಟ್ ಇರೋ ಒಂದು ಅವಶ್ಯಕತೆ ತುಂಬಾ ಇದೆ. ಇಲ್ಲ ಅಂದ್ರೆ ಮಿಸ್ಕಮ್ಯುನಿಕೇಶನ್ಸ್, ಮಿತ್ಸ್ ಅಂಡ್ ಈ ಕೆಲವೊಂದು ತಪ್ಪು ತಿಳುವಳಿಕೆಗಳು ಇವೇ ನಮ್ಮ ಜನರಲ್ಲಿ ತುಂಬಾ ಇರುತ್ತೆ. ಸೊ ಈ ಒಂದು ಗ್ರೂಪ್ಸ್ ಅಲ್ಲಿ ತಪ್ಪು ವಿಷಯಗಳೇನಾದ್ರೂ ಡಿಸ್ಕಸ್ ಆಗಕ್ ಶುರು ಆದ್ರೆ ಅದು ತಪ್ಪಾಗೂ ಪರಿಗಣಿಸಬಹುದು. ಸೊ ಯಾರಾದ್ರೂ ಅದನ್ನ ನಿಯಂತ್ರಿಸಕ್ಕೆ ಯಾರಾದ್ರೂ ಒಬ್ಬ ಎಕ್ಸ್ಪರ್ಟ್ ಆ ಒಂದು ಗ್ರೂಪ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಹಾಗಿದ್ದಾಗ ಇಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬೆನಿಫಿಟ್. ಯಾರಾದ್ರೂ ಒಬ್ರು ಎಕ್ಸ್ಪರ್ಟ್ ಅವ್ರನ್ನೆಲ್ಲ ಒಂದು ಗೈಡ್ ಮಾಡ್ಲಿಕ್ಕಿದ್ರೆ ಅದು ಹೆಲ್ಪ್ ಆಗೇ ಆಗುತ್ತೆ. ಅವರ ಒಂದು ಸಮಸ್ಯೆಗಳಿಗೆ ನೀವು ಹೇಳ್ದಾಗೇನೆ ಕೆಲವರು ಅವ್ರ ಬಗ್ಗೆ ತಪ್ಪು ತಿಳ್ಕೊಬಹುದು, ಅಯ್ಯೋ ಈ ಸಮಸ್ಯೆ ಇದೆ ಅಂತ ಅವ್ರನ್ನ ಹೀಯಾಳಿಸ್ಬೋದು. ಈ ತರ ಎಲ್ಲ ಇದ್ದಾಗ ಈ ಒಂದು ಕಮ್ಯುನಿಟಿನಲ್ಲಿ ನಮ್ಮ ತರಾನೇ ತುಂಬಾ ಜನರು ಈ ತರ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ಒಂದು ಶೇರ್ ಮಾಡ್ಕೊಂಡಾದ್ರೂ ಕೂಡ ಈ ಕಮ್ಯುನಿಟಿಗಳು ಹೆಲ್ಪ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಈ ತರ ಗ್ರೂಪ್ಸ್ ನ ಮಾಡ್ಕೊಂಡು ಅದರಲ್ಲಿ ಬೆನಿಫಿಟ್ಸ್ ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ನನ್ನ ಕೊನೆಯ ಪ್ರಶ್ನೆ ಡಾಕ್ಟರ್ ಸುಪ್ರೀತ್ ಅವ್ರಿಗೆ. ಡಾಕ್ಟರ್, ಈಗ ಡೆವಲಪ್ ಆಗಿರುವ ಮೆಡಿಕಲ್ ಸೈನ್ಸ್ ಮತ್ತು ಟ್ರೀಟ್ಮೆಂಟ್ ನಲ್ಲಿ ಹೊಸ ಟೆಕ್ನಾಲಜಿಗಳ ಸಹಾಯದಿಂದ ಈ ಡಯಾಬಿಟಿಸ್ಗೆ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ ಅಂತ ಹೇಳಿ? ಒಂದು, ಜನರ ಹತ್ರ ಇರುವಂತ ಟೆಕ್ನಾಲಜಿ, ಒಂದು ಡಾಕ್ಟರ್ಸ್ ಹತ್ರ ಇರುವಂತ ಟೆಕ್ನಾಲಜಿ. ಜನರ ಹತ್ರ ಇರೋ ಟೆಕ್ನಾಲಜಿ ಅಂದ್ರೆ ಮೊಬೈಲ್, ಟೆಲಿವಿಷನ್, ರೇಡಿಯೋ. ಇದರಲ್ಲಿ ನಾವು ಯಾವ್ದ್ರ ಮೇಲೆ ನಾವು ನಮ್ಮ ಸಮಯ ಕಳಿತೀವಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಜುಕೇಶನ್ಸ್, ಡಯಾಬಿಟಿಕ್ ಎಜುಕೇಶನ್ಸ್, ಈಗ ನೀವೇ ಹೇಳಿದ್ರಿ ವಾಟ್ಸ್ಆಪ್ ಗ್ರೂಪ್ಸ್ ಅದರಲ್ಲಿ ಸಿಗುವಂತ ಡಯಾಬಿಟಿಕ್ ಎಜುಕೇಶನ್ ಆಗಿರ್ಬೋದು. ಬಟ್ ಡಾಕ್ಟರ್ ಅಜಯ್ ಅವ್ರು ಹೇಳಿದ್ರ ಹಾಗೆ ಅದು ಡಬಲ್ ಎಡ್ಜ್ ವರ್ಡ್ ಆಗಿರುತ್ತೆ. ಆ ಗ್ರೂಪ್ ಅಲ್ಲಿ ಒಬ್ರು ತಿಳಿದಿರುವಂತ ಒಬ್ರು ಡಾಕ್ಟರ್ ಇರ್ಬೋದು, ಡಯಾಬಿಟಿಕ್ ಎಜುಕೇಟರ್ಸ್ ಅಂತಾನೆ ಇರ್ತಾರೆ, ಅವ್ರು ಇರ್ಬೋದು, ಅಂಡ್ ಡಯಟಿಷಿಯನ್ಸ್ ಇರ್ಬೋದು. ಇವ್ರುಗಳ ಸಹಾಯದಿಂದ, ಸಲಹೆಯಿಂದ ನಾವು ಖಂಡಿತ ಟೆಕ್ನಾಲಜಿ ಮೂಲಕ ತುಂಬಾನೇ ಅದ್ರ ಬಗ್ಗೆ ಅರಿವು, ಶಿಕ್ಷಣ ಇದೆಲ್ಲಾನು ಪಡಿಬಹುದು. ಅದಾದ್ಮೇಲಿಂದ ಅಂದ್ರೆ ಒಂದ್ ಮೆಂಟಾಲಿಟಿ ಇರುವಂತ ಜನರು ಅವರ ತಮ್ಮ ಒಪಿನಿಯನ್ ಗಳನ್ನ ಶೇರ್ ಮಾಡ್ಕೊಂಡಾಗ ತುಂಬಾನೇ ಅವರಲ್ಲಿರೋ ಮನಸ್ಸಿನಲ್ಲಿರೋ ಭಯ, ಶಂಕೆ ಎಲ್ಲಾನು ದೂರ ಆಗುತ್ತೆ.
ಸೊ ಎಕ್ಸ್‌ಪ್ರೆಸ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್‌ಪ್ರೆಸ್ ಮಾಡಿದಾಗ ಡೌಟ್ಸ್, ಶಂಕೆಗಳನ್ನ ಶೇರ್ ಮಾಡಿದಾಗ ಅವ್ರಿಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಅವಾಗ ಅವರು ಎಷ್ಟು ಚೇಂಜಸ್ ಮಾಡ್ಕೋಬಹುದು, ಹೇಗೆ ನಿಯಂತ್ರಣ ಮಾಡಬಹುದು, ಇದ್ರ ಬಗ್ಗೆ ತುಂಬಾನೇ ಇಂಪ್ರೂವ್ಮೆಂಟ್, ಡೆವಲಪ್ಮೆಂಟ್ ಅಂಡ್ ಡಯಾಬಿಟಿಸ್ ಅಲ್ಲಿ ನಿಯಂತ್ರಣ ಹೊಂದಬಹುದು. ಇನ್ನೊಂದು ನಮ್ಮ ವೈದ್ಯಕೀಯ ಇದ್ರಲ್ಲಿ ಬಂದ್ರೆ ಫಾಲೋ ಅಪ್ಸ್ ಅಂಡ್ ಶುಗರ್ ಮಾನಿಟರಿಂಗ್. ನಮ್ಮಲ್ಲಿ ಶುಗರ್ ಮಾನಿಟರಿಂಗ್ ಬ್ಲಡ್ ಟೆಸ್ಟ್ ಇರ್ಬೋದು, CGM ಡಿವೈಸ್ ಅಂತ ಕರಿತೀವಿ. ಅಂದ್ರೆ ಒಂದು ಸಣ್ಣ ಚಿಪ್ ಕೈಯಲ್ಲಿ ಅಳವಡಿಸೋದ್ರಿಂದ ಕಂಟಿನ್ಯೂಸ್ ಅವ್ರ ಮೊಬೈಲ್ ಅಲ್ಲೇನೆ ತುಂಬಾ ಚೆಕ್ ಮಾಡ್ಕೋಬಹುದು ಎಷ್ಟೆಷ್ಟಿದೆ ಅಂತ. ಅದಕ್ಕೆ ಚುಚ್ಚುವಂತ ಪರಿಸ್ಥಿತಿ ಇರೋದಿಲ್ಲ. ಸೊ ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಜನರಲ್ಲಿ ಅರಿವು ಮೂಡಿಸಿದ್ರೆ ಖಂಡಿತ ಅವ್ರಿಗೆ ಡಯಾಬಿಟಿಸ್ ಅಂದ್ರೆ ಏನು ಅಂತ ಮನದಟ್ಟಾಗುತ್ತೆ. ಹೇಗೆ ಅವರು ಸ್ವಾವಲಂಬಿಗಳಾಗಿ ನೋಡ್ಕೋಬಹುದು ಅನ್ನೋದು ಖಂಡಿತ ಅವ್ರಿಗೆ ಅರಿವಾಗುತ್ತೆ. ಓಕೆ, ಜನರೇಷನ್ ಚೇಂಜ್ ಆಗ್ತಾ ಹೋದಾಗೆ ಟೆಕ್ನಾಲಜಿಗಳು ಕೂಡ ಇಂಪ್ರೂವ್ ಆಗ್ತಾ ಇದೆ, ಅಪ್ಡೇಟ್ ಆಗ್ತಾ ಇದೆ. ಥ್ಯಾಂಕ್ ಯು ಡಾಕ್ಟರ್ ಅಜಯ್ ಹಾಗೂ ಡಾಕ್ಟರ್ ಸುಪ್ರೀತ್. ಯುವತಿಯರಲ್ಲಿ ಡಯಾಬಿಟಿಸ್ ಬಂದಾಗ ಏನೆಲ್ಲ ಮಾಡ್ಬೇಕು, ಹೇಗೆ ಮ್ಯಾನೇಜ್ ಮಾಡ್ಬೇಕು, ಜೊತೆಗೆ ಯಾವ ರೀತಿಯ ಚಾಲೆಂಜಸ್ ಅನ್ನ ಫೇಸ್ ಮಾಡ್ಬೇಕು ಎಂಬುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ಇದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು ಡಾಕ್ಟರ್ ಅಗೇನ್. ಅಂಡ್ ಈ ಒಂದು ಸೆಷನ್ ನಿಂದ ವೀಕ್ಷಕರಿಗೂ ಕೂಡ ತುಂಬಾ ಉಪಯೋಗ ಆಗಿದೆ ಅಂತ ಭಾವಿಸ್ತಾ USV ಸೀರೀಸ್ ವೆಬಿನಾರ್ ನ ಮುಕ್ತಾಯಗೊಳಿಸ್ತಾ ಇದೀವಿ. ಟೇಕ್ ಕೇರ್ ಅಂಡ್ ಸ್ಟೇ ವೆಲ್.